ನಮಸ್ಕಾರ, ಶುಭೋದಯ. ಕಾರ್ಯಕ್ರಮ ವೀಕ್ಷಿಸ್ತಾರ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ಹಬ್ಬದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ಕೂಡ ತಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಎಲ್ಲೋ ಒಂದು ಕಡೆ ನಮಗೆ ಶಿವರಾತ್ರಿ ಆಚರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ. ಆದರೆ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನ ಈಗ ನೀವು ತಿಳಿಸ್ದಂಗೆ ಇವತ್ತು ಉಪವಾಸ ಮಾಡಬೇಕು, ಜೊತೆಗೆ ಜಾಗರಣೆ ಮಾಡಬೇಕು ಅಂತೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಬಿಲ್ವಪತ್ರೆ, ವಿಭೂತಿನ ದೇವಸ್ಥಾನಗಳಿಗೆ ನೀಡೋದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ನಾಳೆ ನಾವು ಏನು ಮಾಡಬೇಕಾಗತ್ತೆ? ಜಾಗರಣೆಯ ನಂತರ ನಾಳೆ ಕೂಡ ನಾವು ದೇವಸ್ಥಾನ ದರ್ಶನ ಮಾಡಬೇಕಾ? ಯಾವ ರೀತಿ ಇರುತ್ತೆ ಆ ಒಂದು ಪ್ರೋಸೆಸ್ಸು? ಹೇಗೆ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಇಂದು ಶಿವರಾತ್ರಿ ಅಲ್ಲ, ಮಹಾಶಿವರಾತ್ರಿ. ಇಂತಹ ಮಹಾಶಿವರಾತ್ರಿಯಂದು ಪ್ರೀತಿಯ ಎಲ್ಲ ಭಕ್ತರಿಗೂ ಕೂಡ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಆ ಉಮಾಮಹೇಶ್ವರರು ನೀಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಈ ಒಂದು ಮಹಾಶಿವರಾತ್ರಿಯ ಶುಭಾಶಯಗಳು. ಇನ್ನು ತಾವೆಲ್ಲರೂ ಈ ಹಬ್ಬದ ಆಚರಣೆಯನ್ನು ಮಾಡ್ತಾ ಇರ್ತೀರಿ. ಏನು ಅಂತಂದರೆ, ಬಹಳ ವಿಶೇಷವಾಗಿ ಇದಕ್ಕೆ ನೀವು ಅಡುಗೆಗಳು, ನೈವೇದ್ಯಗಳು ಎಂತ ಇರೋದಿಲ್ಲ. ಇರೋದು ಶಿವನ ಬಳಿ ಉಪವಾಸ, ಜಾಗರಣೆ ಅಂತ ನಾನು ಮೊದಲೇ ತಿಳಿಸಿದ್ದೇನೆ. ಆ ಪ್ರಕಾರವಾಗಿ ಇದ್ದು ನೀವು ಮನೆಯನ್ನು ಏನೆಲ್ಲ ಕೂಡ ಅಲಂಕಾರ ಮಾಡ್ಕೊಂಡಿರ್ತೀರೋ, ಅಂದರೆ ಸಿಂಗರಿಸಿರ್ತಕ್ಕಂತಹದ್ದು, ತೋರಣ ಕಟ್ಟುವಂಥದ್ದು, ಇನ್ನು ಶಿವನನ್ನು ವಿಧಿವಿಧಾನಗಳ ಹಾಗೆ ನೀವು ಆರಾಧನೆ ಮಾಡುವಂಥದ್ದು, ಅಭಿಷೇಕಕ್ಕೆ ಬಹಳ ಒತ್ತು ಕೊಡಲೇಬೇಕು ನೀವು ಇವತ್ತು. ಈಗ ನೀವು ಬೆಳಗ್ಗೆ ಕೊಟ್ಟಿರ್ತೀರಿ, ಅಥವಾ ಆಗಲಿಲ್ಲ ಅಂದರೆ ಸಂಜೆನೇ ಮಾಡಬೇಕಾಗಿರ್ತಕ್ಕಂಥದ್ದು ಯಾಮಗಳ ಪೂಜೆ ಅಂತ ಹೇಳಿರ್ತಕ್ಕಂತಹದ್ದು ಕೂಡ ಅದ್ಭುತವಾಗಿರೋಂಥದ್ದು. ನೀವು ಮನೆಯಲ್ಲೇ ತೀರಾ ನಮಗೆಲ್ಲೋ ಹೋಗೋಕ್ಕಾಗ್ತಾ ಇಲ್ಲ ಗುರುಗಳಂತಂದ್ರೆ, ನಿಮ್ಮನೆ ಲಿಂಗ ಇತ್ತು ಅಂತಂದರೆ ಅಭಿಷೇಕವನ್ನು ಮಾಡಿಕೊಳ್ಳಿ. ಮೊದಲೇ ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಭಾಸ್ಕರ ನಮಸ್ಕಾರ ಪ್ರಿಯ. ಹಾಗಾಗಿ ನೀವು ಶಿವನಿಗೆ ಅಭಿಷೇಕವನ್ನು ಮಾಡೋದು. ಬಿಲ್ವದಳದಿಂದ ಇವತ್ತು ಮನೆಯಲ್ಲಿರ್ತಕ್ಕಂತಹ ಲಿಂಗಕ್ಕೆ ನೀವು ಅರ್ಚಿಸಲೇಬೇಕು, ಲಿಂಗದ ಮೇಲೆ ಇಡಲೇಬೇಕು. ಇನ್ನು ದೇವಸ್ಥಾನ ದರ್ಶನ ಎಲ್ಲ ಕೂಡ ನೀವು ಮಾಡ್ಕೊಳ್ತೀರಿ, ಜಾಗರಣೆ ಕೂಡ ಮಾಡಿಕೊಳ್ತೀರಿ. ಇನ್ನು ಅಡುಗೆಗಳಂತೂ ಏನು ಪ್ರಧಾನವಾಗಿ ಶಿವನಿಗೆ ನೀವು ನೈವೇದ್ಯವನ್ನು ಮಾಡೋವಂಥದ್ದು ಏನಾದರೂ ಮಾಡಲೇಬೇಕು. ಶಿವನಿಗೆ ನೈವೇದ್ಯ ಮಾಡಬೇಕು ನಿಜ, ಮತ್ತು ಶಿವನಿಗೆ ನೈವೇದ್ಯ ಮಾಡಿ ನಾವೇನು ತೆಗೆದುಕೊಳ್ಳದೆ ಇರೋದು ಅಂತ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಪ್ರಸಾದ ಅಂತ ಯಾರಾದರೂ ಕೊಟ್ಟರೆ, ಇಲ್ಲ ನಾನು ಉಪವಾಸ ಇದ್ದೀನಿ ಅಂತ ಹೇಳೋಗಿಲ್ವಂತೆ, ತಗೊಳ್ಬೇಕು. ನೋಡಿ ಹೇಗೆ ಹೇಳ್ತಾನೆ ಶಾಸ್ತ್ರದಲ್ಲಿ. ಪಾಪ ಇರ್ತಾರೆ, ಉಪವಾಸ ಇರ್ತಾರೆ, ಅವ್ರಿಗೆಲ್ಲೋ ಒಂದು ಕಡೆ ಏನು ಭಾವನೆ, ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಅಂತ ಕೊಟ್ಬಿಡ್ತಾರೆ. ಅವರು ಪ್ರಸಾದ ಪೊಂಗಲ್ ಮಾಡಿದಾರೋ ಅಥವಾ ಪುಳಿಯೋಗರೆ ಮಾಡಿದಾರೋ ಎಂತ ಮಾಡಿದಾರೋ ಗೊತ್ತಿಲ್ಲ. ದಧ್ಯಾನ್ನ ಕೊಟ್ಟರು, ಮೃಷ್ಟಾನ್ನ ಕೊಟ್ಟರು, ಚಿತ್ರಾನ್ನ ಕೊಟ್ಟರು, ಎಂತ ಮಾಡೋದು? ಅದಕ್ಕೆ ಶಿವಾರ್ಪಣ ಮಸ್ತು ಅಂತ ತಗೊಳ್ಳೇಬೇಕಂತೆ. ಅದು ಕೂಡ ನೀವು ಉಪವಾಸದ ಕನ್ಸಿಡರ್ ಆಗೋದು. ಪ್ರಸಾದಕ್ಕೆ ಮಾತ್ರ ನೀವೆಲ್ಲೂ ನನಗೆ ಬೇಡ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೂಪದಲ್ಲಿ ಬರ್ತಾನಂತೆ. ನಿಮ್ಮ ಶ್ರದ್ಧೆಯನ್ನು ಮತ್ತೆ ಪರೀಕ್ಷೆ ಮಾಡೋದು, ನಿಮ್ಮ ಭಕ್ತಿಯನ್ನು ಮತ್ತೆ ಪರೀಕ್ಷೆ ಮಾಡೋದು ಅಷ್ಟೇ ಅಲ್ವಾ. ಈಗ ತುಂಬ ಚೆನ್ನಾಗಿ ಹಣ್ಣುಗಳು ಕಾದಿರೋ ಮರಕ್ಕೆ ಎಲ್ಲರೂ ಕೂಡ ಕಲ್ಲಾಕೋದು, ಪರೀಕ್ಷೆ ಮಾಡೋದು, ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅದು ಹಾಗೆ ಕೊಡ್ತಾನೇ ಇರುತ್ತೆ. ಇವ್ರು ತೆಗೆದುಕೊಂಡು ಹೋಗ್ತಾನೆ ಇರ್ತಾರೆ. ಶಿವನು ಅಷ್ಟೇ, ನೀವೇನು ತಪ್ಪು ಮಾಡಿದ್ರು ಅವನು ನಿಮಗೆ ಕೊಡ್ತಾನೆ. ಏನು ಕೊಡ್ತಾನೆ? ನೀವು ಬೇಡಿದ್ದನ್ನು ಕೊಡ್ತಾನೆ. ಒಟ್ಟಾರೆ ಉಪವಾಸವನ್ನು ಮಾಡಿಕೊಳ್ತಾ ಮನೆ ಮಂದಿಯೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರೆಯಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಮನೆಯಲ್ಲಿ ರುದ್ರಿರ್ತಾರೆ, ಅಶಕ್ತರಿರ್ತಾರೆ, ಅವ್ರಿಗೆ ಸ್ವಲ್ಪ ದೇವಸ್ಥಾನದಿಂದ ವಿಭೂತಿ ಪ್ರಸಾದವನ್ನು ತೆಗೆದು ಬಂದು ಕೊಡತಕ್ಕಂಥದ್ದು. ಇನ್ನು ಬಿಲ್ವಪತ್ರೆಯನ್ನು ಕೊಡತಕ್ಕಂಥದ್ದು. ತ್ರಿಜನ್ಮಬಿಹಿ 3 ಜನ್ಮಗಳ ದಾರಿದ್ರ್ಯವನ್ನು ಹೋಗಲಾಡಿಸುತ್ತೆ. ಇವತ್ತು ನೀವೇನಾದರೂ ಕೂಡ ಬಿಲ್ವಪತ್ರೆಯ ದೇವಸ್ಥಾನಕ್ಕೆ ಕೊಡುವಂಥದ್ದು, ನಂತರ ಪ್ರಸಾದವಾಗಿ ನೀವು ಅದನ್ನೇ
ಪಡೆದುಕೊಂಡು ಬರ್ತೀರ ಅಂತಂದರೆ ಅಂತಹ ತ್ರಿಶಕ್ತಿಗಳು ಅದರಲ್ಲಿ ಇರೋವಂಥದ್ದು. ಅಂತಹ ಬಿಲ್ವ ನೀವು ಮಹಾಲಕ್ಷ್ಮಿ ಅಷ್ಟೋತ್ತರನೊಮ್ಮೆ ಓದಿದರೆ ಓಂ ಶ್ರೀ ಬಿಲ್ವನಿಲಯಾಯ ನಮಃ ಅಂತಿರುತ್ತೆ. ನೀವು ಅಂತಹ ಮಹಾಲಕ್ಷ್ಮಿಯನ್ನೇ ನೀವು ಕೊಂಡಾಡಿದ್ರು, ನಮಗೆ ಮಹಾಲಕ್ಷ್ಮಿಯೇ ಬೇಕು ಅಂದರೂ ಕೂಡ ಶಿವನನ್ನೇ ಆರಾಧಿಸಬೇಕು. ಶಿವನೇ ನಿಮಗೆ ಅವೆಲ್ಲವನ್ನು ಕೂಡ ಕೊಡತಕ್ಕಂಥದ್ದರಿಂದ ಇಂತಹ ದಿನಗಳಲ್ಲಿ ಅದಕ್ಕೆ ಇರ್ತಾರೆ. ಬೇರೆ ದಿನಗಳಲ್ಲಿ ಒಂದು 10 ಪಟ್ಟು ಶಕ್ತಿ ಇದ್ದರೆ ಇವತ್ತು 100 ಪಟ್ಟು ಶಕ್ತಿ ಇರುತ್ತೆ, ಪವರ್ ಜಾಸ್ತಿ ತುಂಬ ಇರುತ್ತೆ. ಈ ದಿನಗಳನ್ನು ನಿಮ್ಮದನ್ನಾಗಿಸ್ಕೋಬೇಕು. ಬೇರೆ ಬೇರೆ ದಿನಗಳಲ್ಲಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಅದಕ್ಕಾಗಿಯೇ ಹೇಳ್ತಾರೆ, ವರ್ಷ ಪೂರ್ತಿ ಏನೇನು ಮಾಡಿದೆ ಗೊತ್ತಿಲ್ಲ. ನೀನು ಈ ವರ್ಷ ಪೂರ್ತಿ ಏನೇನು ನಡೆದಿದೆಯೋ ಎಲ್ಲಿಗೆ ನಡೆದಿದೆ ಗೊತ್ತಿಲ್ಲ. ಒಂದು ದಿನ ಆದರೂ 2 ಕಾಲುಗಳು ಭಗವಂತನ ಆಲಯಕ್ಕೆ ನಡೆಯಬೇಕು, ಶಿವನ ಆಲಯಕ್ಕೆ 2 ಕಾಲು ನಡೆಯಬೇಕು. ವರ್ಷ ಪೂರ್ತಿ ಏನೇನು ಕೆಟ್ಟ ಕೆಟ್ಟ ಕೆಲಸ ಮಾಡಿದ್ದೆ ಗೊತ್ತಿಲ್ಲ, ಇವತ್ತಾದರೂ ಕೂಡ 2 ಕೈಗಳು ಶಿವನನ್ನು ಅರ್ಚಿಸಬೇಕು. ವರ್ಷ ಪೂರ್ತಿ ಈ 2 ಕಿವಿಗಳು ಏನೇನು ಕೆಟ್ಟ ಕೆಟ್ಟ ಕಥೆಗಳನ್ನ ಕೇಳಿದ್ದೆ ಗೊತ್ತಿಲ್ಲ, ಇವತ್ತು ಒಂದಿನಾದರೂ ಶಿವನ ಕಥೆಯನ್ನು ಕೇಳಬೇಕು. ವರ್ಷ ಪೂರ್ತಿ ಈ ಮೂಗು ಏನು ಕೆಟ್ಟದನ್ನು ದುರ್ವಾಸನೆ ಮಾಡಿದೆಯೇನೋ ಗೊತ್ತಿಲ್ಲ, ಇವತ್ತು ಒಂದು ದಿನ ಆದರೂ ಕೂಡ ಆ ಭಗವಂತನ ಪಾದದ ಮೇಲೆ ಇರತಕ್ಕಂಥ ಪತ್ರಗಳನ್ನು ನೀನು ಸುವಾಸನೆ ಕಾಣಬೇಕು. ವರ್ಷ ಪೂರ್ತಿ ನನ್ನ ನಾಲಿಗೆ ಏನು ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿದೆಯೇ ಗೊತ್ತಿಲ್ಲ, ಇವತ್ತು ಒಂದು ದಿನ ಆದರೂ ಕೂಡ ಶಿವನಾಮವನ್ನು ಭಜಿಸ್ತಕ್ಕಂತಹದ್ದು. ವರ್ಷ ಪೂರ್ತಿ ಈ ತಲೆ ಎಷ್ಟು ಜನಕ್ಕೆ ವಂದಿಸಿದೆ, ಎಷ್ಟು ಜನಕ್ಕೆ ಸೆಲ್ಯೂಟ್ ಹೊಡೆದಿದೆ ಗೊತ್ತಿಲ್ಲ, ಇವತ್ತು ಅಂತ ಅದೋಕ್ಷಜನಾಗಿರತಕ್ಕಂತಹ ಮಹಾನುಭಾವನಿಗೆ ಮಹಾದೇವನಿಗೆ ನೀನು ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಪೂರ್ಣವಾಗಿ ಇದು ಒಂದು ಈ ಜಗತ್ತು ಅವನ ಅಂಗಡಿ, ಈ ಪೂರ್ಣ ಜಗತ್ತು ಅವನ ಅಂಗಡಿ. ಯಾರದ್ದು? ಮಹಾದೇವನ ಅಂಗಡಿ. ಇಲ್ಲಿ ಏನು ಸಿಗ್ತವೆ ಅವನ ಅಂಗಡಿಯಲ್ಲಿ? ಏನು ಸಿಗಬಹುದು ಹೇಳಿ ಅವನ ಅಂಗಡಿಯಲ್ಲಿ? ಅವನ ಹತ್ರ ಇರ್ತಕ್ಕಂಥ ವಸ್ತುಗಳಾದರೂ ಯಾವುವು ಈ ಅಂಗಡಿಯಲ್ಲಿ? ಆ ಮಹಾದೇವನ ಅಂಗಡಿಯಲ್ಲಿ ಈ ಜಗತ್ತು ಅನ್ನೋದು ಅವನ ಅಂಗಡಿ. ಜ ಅಂದರೆ ಜನಿಸುವುದು, ಗ ಅಂದರೆ ಗತಿಸುವುದು, ತು ಅಂದರೆ ತುಲನೆ ಮಾಡುವುದು. ಏನೇನು ಮಾಡಿದೀಯಪ್ಪ? ಬ್ಯಾಲೆನ್ಸ್ ಮಾಡ್ತಾನೆ ವಾ. ಜ ಅಂದರೆ ಜನಿಸಿಬಿಟ್ಟಿದೀಯಾ, ಹುಟ್ಟು ಆಯಿತು. ಮತ್ತೆ ಗ ಅಂದರೆ ಗತಿಸೋಗ್ತೀಯ, ಅದರ ಮಧ್ಯದಲ್ಲಿ ನೀನು ಏನೇನು ಮಾಡ್ತೀಯ? ತುಲನೆ ಮಾಡ್ತಾ ಇದ್ದೀನಿ ನಾನು. ಜಗತ್ತು ತು ಅಂದರೆ ತುಲನೆ ಮಾಡ್ತಾ ಇದ್ದೀನಿ. ಏನು ಪಾಪ ಮಾಡಿದೀಯಾ? ತೂಕಕ್ಕೆ ಆಗ್ತಾನೆ ವಾ. ಪುಣ್ಯ ಮಾಡಿದೀಯಾ? ತೂಕಕ್ಕೆ ಆಗ್ತಾನೆ ವಾ. ಅವನ ಹತ್ರ ಇರ್ತಕ್ಕಂಥ ವಸ್ತುಗಳಿವೋ? ಏನೇನವೋ? ಅವನ ಹತ್ರ ಸಿಗತಕ್ಕಂಥ ವಸ್ತುಗಳು ಏನವೋ? ಶ್ರದ್ಧೆ, ಭಕ್ತಿ, ಸಹನೆ, ಸೈರಣೆ, ತಾಳ್ಮೆ, ಶಾಂತಿ, ಪೀಸ್ ಆಫ್ ಮೈಂಡ್. ಇದು ಅವನ ಹತ್ರ ಸಿಗೋ. ನೀವು ಇದ್ಯಾವುದೂ ತೆಗೆದುಕೊಳ್ಳಲಿಲ್ಲ, ಯಾವುದೂ ತೆಗೆದುಕೊಳ್ಳೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವನು ಚೆನ್ನಾಗಿದ್ದರೆ ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ. ಮತ್ಸರ ನಿಮಗೆ, ಅಸೂಯೆ ನಿಮಗೆ, ಇದು ನೀವು ತೆಗೆದುಕೊಳ್ತಾ ಇರೋದಾ? ಅವಾಗೇನು ಮಾಡ್ತಾನೆ? ಈ ಕಡೆಗೆ ಆಗ್ತಾನೆ, ಪಾಪದ ಬುಟ್ಟಿಗೆ ಆಗ್ತಾನೆ. ನಾನು ಈಗಾಗಲೇ ಹೇಳಿದ್ದೀನಿ, ಶಾಂತಿ, ಸಹನೆ, ಸೈರಣೆ, ಸಹಾಯ ಇವೆಲ್ಲ ಕೂಡ ನೀವು ತೆಗೆದುಕೊಳ್ಳೋದೇ ಇಲ್ಲ. ಬಹುಶಃ ಅಪ್ಪಿ ತಪ್ಪಿ ನಾವೇನಾದರೂ ತಪ್ಪು ಮಾಡಿಬಿಟ್ಟಿದ್ದೀವಿ ಗುರುಗಳೇ, ವಿಧಿ ಇಲ್ಲ. ಒಂದೊಂದು ಬಾರಿ ನಾವು ವ್ಯಾಪಾರದಲ್ಲಿ ದ್ರೋಹ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀವಿ ಗುರುಗಳೇ, ಮೋಸ ನಾವು ಹೋಗಿದ್ದೀವಿ ಗುರುಗಳೇ, ನಾವು ಮೋಸ ಮಾಡಿಬಿಟ್ಟಿದ್ದೀವಿ ಗುರುಗಳೇ. ಎಲ್ಲೋ ಒಂದು ಕಡೆ ಇವತ್ತು ನೀವು ಹೇಳಿದ್ದಕ್ಕೆ ಈ ಕೆಲಸ ಮಾಡ್ತೀನಿ ಅಂತಂದರೆ ಪೂರ್ಣವಾಗಿ ಈ ಒಂದು ವರ್ಷ ಮಾತ್ರವಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವು, ಈ ಜನ್ಮದಲ್ಲಿ ಮಾಡಿರೋಂಥದ್ದು, ಮತ್ತು ಮಾಡೋ ಪಾಪವು, ಮತ್ತು ಮುಂದೆ ಜನ್ಮದಲ್ಲಿ ಮಾಡೋ ಪಾಪವನ್ನು ಕೂಡ ತೊಳೆದಾಕುತ್ತಾನೆ. ಈ ಶಿವರಾತ್ರಿಯನ್ನು ನಿಮ್ಮದನ್ನಾಗಿಸ್ಕೊಂಡ್ರೆ ನೀವು ಆವಾಗ ಏನು ಮಾಡಬೇಕು? ಒಂದು ದಿನ ಆದರೂ ಹತ್ರ ಆಗಲಿಲ್ಲ ಅಂತಂದರೆ 365 ದಿನ ನೀನು ಬಳಸ್ಕೋ ಕಣಯ್ಯ. ಅದು ಒಂದು ದಿನ ಈ ಕಡೆ ಕೊಡು ನಿನ್ನ ಗಮನವನ್ನು, ಒಂದು ದಿನ ನಿನ್ನ ಗಮ್ಯವನ್ನು ಈ ಕಡೆ ಕೊಡು ಅಂತ ಹೇಳಿದಾಗ ನಾವು ಅದಕ್ಕೆ ಮನಸ್ಸಿಟ್ಟು ಭಗವಂತನ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದ್ದೆ ಆದರೆ ಖಂಡಿತ ನಮಗೆ ಏನು ಬೇಕೋ ಅದಕ್ಕಿಂತಲೂ ಹೆಚ್ಚಿನದ್ದು ಅವ ಕೊಡುತ್ತಾನೆ. ಅದು ಅಂತಹ ಶಿವರಾತ್ರಿ ಎಂದು ಜಾಗರಣೆ ಇದ್ದು ಮನೆ ಮುಂದ್ಗಡೆ ನೀವೇನು ಮಾಡಬೇಕು? ರಂಗವಲ್ಲದ ಅಲಂಕೃತ್ಯ ಮಾಡಿರ್ತೀರಿ. ಎಳನೀರು, ಜೇನುತುಪ್ಪ, ಇದೆಲ್ಲ ಇನ್ನು ಪಂಚಾಮೃತಕ್ಕೆ ಸಂಬಂಧಪಟ್ಟ ಎಲ್ಲ ಪದಾರ್ಥಗಳನ್ನು ಕೂಡ ಕೊಟ್ಟಿರ್ತೀರಿ. ಸಾಧ್ಯವಾದರೆ ಸಾಯಂಕಾಲ ಎಲ್ಲೆಲ್ಲಿ ಅಭಿಷೇಕ ಆಗುತ್ತೋ ಆ ದೇವಸ್ಥಾನಕ್ಕೆ, ನಿಮ್ಮ ಮನೆ ಹತ್ತಿರ ಇರ್ತಕ್ಕ, ಎಲ್ಲೋ ಹೋಗ್ತೀರ ಅದು ಬಿಟ್ಬಿಡಿ, ತುಂಬ ದೂರದ ಬೆಟ್ಟ ನುಣ್ಣಿಗೆ ಅಂತ, ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಇಂದಾದರೂ ಕೂಡ, ಯಾಕಂದರೆ ನಿಮಗೆ ಹತ್ತಿರದ ನೀರು ದಾಹ ತೀರಿಸೋದು ಭಾಳ ಪ್ರಮುಖವಾಗಿ. ಏನಂತಂದರೆ ಎಲ್ಲೋ ನಾವು ಬೆಟ್ಟದ ಕಡೆ ಹೋಗ್ತೀವಿ, ಅದನ್ನು ಮಾಡ್ತಾ ಬನ್ನಿ, ವಿಶೇಷತೆಗೆ ಆಯ್ಕೆ ಮಾಡಿಕೊಳ್ಳಿ. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು ಈ ಪಂಚಾಮೃತದ ಪದಾರ್ಥಗಳಿದೆಯಲ್ಲ, ಈ ಪದಾರ್ಥಗಳನ್ನು ನೀವೇನಾದರೂ ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಡುವಂಥದ್ದು. ಯಾವತ್ತು ಕೊಟ್ಟರೋ ಗೊತ್ತಿಲ್ಲ, ಇವತ್ತು ಕೊಟ್ಟು ನೋಡಿ. ನಿಮ್ಮ ಕಷ್ಟಗಳು ಅಂತ ನಿಮ್ಮನ್ನು ಆವರಿಸ್ಕೊಂಡಿದ್ದೀವಲ್ಲ, ಯಾವುದೋ ಮಗಳ ಮದುವೆದೋ, ಮಗನ ಒಂದು ಜಾಬ್ದೋ, ಅಥವಾ ನಿಮ್ಮ ಮನೆ ನಿಮಗೆ ಜಾಗ ತೆಗೆದುಕೊಳ್ಬೇಕಾಗಿರೋದೋ, ಮನೆ ಕಟ್ಟೋದು, ಮತ್ತದು ಯಾವುದು ಕಡು ಕಷ್ಟ ಕಾಲ ಇತ್ತೋ ಅದು ಹೋಗಲಾಡಿಸ್ಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ನೀವೇ ಹೋಗಲಾಡಿಸ್ಕೊಳ್ಳೋದು ಯಾವಾಗ
ಮಾಡಬೇಕಂತಂದರೆ ಶಿವನ ದೇಗುಲಕ್ಕೆ ಈ ಪದಾರ್ಥಗಳನ್ನು ತಾವು ಕೊಟ್ಟಾಗ ಈ ರೀತಿಯಾಗಿಯೇ ನೀವು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡಬೇಕು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಪಂಚಾಮೃತದ ಪದಾರ್ಥಗಳನ್ನ ಕೊಡಿ ಅಂತಂದರೆ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನೇ ಉತ್ತರ ತಿಳಿಸ್ಬಿಡ್ತೀನಿ. ಅವ್ರ ಕೈಲಾದಷ್ಟು, ಅವ್ರಿಗೆ ಅನುಕೂಲ ಆದಷ್ಟು ಕೊಡೋದ್ರಿಂದ ಖಂಡಿತ ಅವ್ರು ಅಂದ್ಕೊಳ್ಳುವಂಥದ್ದು ಸಾಧ್ಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಈ ದಿನವೇ ಸೂಕ್ತವಾಗಿರುವಂಥದ್ದು. ಇದನ್ನು ಮಿಸ್ ಮಾಡಿಕೊಂಡ್ರೆ ಖಂಡಿತ ಇನ್ನು ಸಾಧ್ಯ ಇಲ್ಲ. ಮುಂದಿನ ಶಿವರಾತ್ರಿವರೆಗೂ ಕಾಯಬೇಕಾಗತ್ತೆ ಅಂತ ಬಹುಶಃ ತಮ್ಮ ಮಾತಿನಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಭಾಳ ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತೇ ಮಹಾಶಿವರಾತ್ರಿ. ಇವತ್ತನ್ನು ಖಂಡಿತವಾಗ್ಲೂ ನೀವು ಗುರುಗಳನ್ನ ಹೇಳಿರೋದಂಥದ್ದನ್ನು ಚಾಚು ತಪ್ಪದೆ ಫಾಲೋ ಮಾಡೋದ್ರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರುವಂಥ ಕರ್ಮಗಳನ್ನ ಕೂಡ ತೊಳೆದು ಹಾಕೋದಕ್ಕೆ ಸೂಕ್ತವಾಗಿರುವಂಥ ದಿನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.